ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಏನಪ್ಪ ಇವರು ಎಲ್ಲೋಗ್ತಾ ಇದ್ದಾರೆ ಅನ್ಕೊತೀರಾ. ಆಲ್ರೆಡಿ ನೀವು ತಮ್ಲೈನ್ ನೋಡಿರ್ತೀರ ನಾನು ಎಲ್ಲೋಗ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಹೀಗೆ ನಾನು ಕಾಂತಾರ ಸೆಕೆಂಡ್ ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಹೀಗೆ ನೋಡಿ ಮಾಲ್ ಹತ್ರಕ್ಕೆ ಬಂದ್ವಿ. ಸೊ ಇದು ಗ್ಯಾಲರಿಯಾ ಮಾಲ್. ಇಲ್ಲಿಗೆ ಬಂದ್ವಿ ನೋಡಿ. ಇದು ಎಂಟ್ರೆನ್ಸ್ ಈ ಥರ ಇರುತ್ತೆ. ಯಾರೂ ಇರಲಿಲ್ಲ, ಇದು ಮಾರ್ನಿಂಗ್ ಶೋ. ಸೊ ಹಾಗೆ ಎಂಟ್ರಿ ಕೊಟ್ರಿ, ಯಾರೂ ಇರಲಿಲ್ಲ ನೋಡಿ, ಎಲ್ಲ ಖಾಲಿ ಹೊಡಿತಾ ಇದೆ. ಸೊ ಒಳಗಡೆ ಹೀಗೆ ಎಂಟ್ರಿ ಕೊಟ್ವಿ. ಸಖತ್ತಾಗಿದೆ ಅಲ್ಲ ವ್ಯೂ. ನೋಡಿ ಎಕ್ಸ್ಲೇಟ್ರ್ ಇದು. ಹೀಗೆ ಅದನ್ನೆಲ್ಲ ನಾನು ಇದು ಮಾಡಿಲ್ಲ, ತೋರಿಸಿಲ್ಲ. ಸೊ ಹೀಗೆ ಒಳಗಡೆ ಬಂದ್ವಿ. ವ್ಯೂ ಎಲ್ಲ ಚೆನ್ನಾಗಿದೆ. ಸೊ ನೋಡಿ ಎಲಿಫೆಂಟ್ ಯಾವ ಥರ ಇದೆ ಅಂತ. ಸೊ ಯಾರೂ ಇರಲಿಲ್ಲ ಮಾರ್ನಿಂಗ್. ನಾನು ಅಂದ್ಕೊಂಡೆ ಏನಪ್ಪ ಇಷ್ಟು ಮಾರ್ನಿಂಗ್ ಯಾರೂ ಬಂದಿಲ್ಲ ಅಂದ್ಕೊಂಡೆ. ಬಟ್ ಇದು ಮಾರ್ನಿಂಗ್ ಶೋ ಅಲ್ವಾ. ಸೊ ಅದಕ್ಕೇ ಯಾರೂ ಬಂದಿರಲಿಲ್ಲ. ಆಲ್ರೆಡಿ ಎಲ್ಲ ಮುಂಚಾಗೋಗಿದ್ರು ಒಳಗಡೆ. ಚೆನ್ನಾಗಿರುತ್ತೆ ಮೂವಿ ಅಲ್ವಾ. ಮೂವಿ ನೋಡಿ ಎಕ್ಸೈಟ್ಮೆಂಟಲ್ಲಿ ಎಲ್ಲ ಬೇಗನೆ ರೀಚ್ ಆಗಿದ್ದಾರೆ. ಅದು ಅರ್ಲಿ ಮಾರ್ನಿಂಗು. ನಾನಿಲ್ಲಿ ರೀಚ್ ಆದಾಗ 8:30 ಏನೋ ಆಗಿತ್ತು. ಅವ್ರು ಇನ್ನೂ ಬೇಗ ಹೋಗಿದ್ದಾರೆ ನೋಡಿ. ಆಲ್ರೆಡಿ ಹಂಗೆ ಶೋ ಮಾಡಿ ಒಳಗೆ ಬಂದ್ವಿ ನೋಡಿ. ಒಳಗಡೆ ಹಂಗೆ ವಿಸಿಟಿಂಗ್ ಕೊಟ್ವಿ. ಹಾಗೆ ಇಲ್ಲಿ ನಮ್ಮ ಪಾಪು ಇರುತ್ತಲ್ಲ, ನಮ್ಮ ಪಾಪು ಬಿಡುತ್ತಾ ಏನಾದರೂ ತಿನ್ನಬೇಕು ಅಂತ ಆಸೆ ಆಗುತ್ತಲ್ಲ ಮಕ್ಕಳಿಗೆ. ಸೊ ಅದಕ್ಕೇ ಅವಳಿಗೆ ಸ್ನ್ಯಾಕ್ಸ್ ಬೇಕು ಅಂತಂದ್ಲು. ಇಂಟರ್ವಲ್ ಆದಮೇಲೆ ತೊಗೊಳ್ಳೋಣ ಅಂದ್ಕೋಬೋದಿತ್ತು, ಬಟ್ ಅವಳು ಕೇಳಲ್ಲ. ಸೊ ಅದಕ್ಕೇ ಈಗಲೇ ತೊಗೊಂಡ್ವಿ. ಅದಕ್ಕೇ ಈಗಲೇ ಆರ್ಡ್ರ್ ಕೊಡ್ತಾಯಿದ್ವಿ. ಸೊ ಹಾಗೆ ಆರ್ಡ್ರ್ ಕೊಡ್ತಾಯಿದ್ದಾರೆ. ಪಾಪ್ಕಾರ್ನ್ ಬೇಕು ಅಂತ ಹೇಳಿದ್ಲು. ಸೊ ಅದಕ್ಕೇ ಪಾಪ್ಕಾರ್ನ್ ತೊಗೊಳ್ತಾ ಅದು ನೋಡಿ. ಇಲ್ಲಿ ಪಾಪ್ಕಾರ್ನ್ ತೋರಿಸ್ತೀನಿ ಈಗ. ರೆಗ್ಯುಲರ್, ಮೀಡಿಯಮ್, ಲಾರ್ಜ್ ಅಂತ ಇದೆ. ಸೊ ಅದಕ್ಕೆ ನಾವು ಅಲ್ಲಿ ಲಾರ್ಜ್ ತೊಗೊಂಡ್ವಿ. ಇದು ನೋಡಿ ಪಾಪ್ಕಾರ್ನ್ ಫ್ರೈಯರ್ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿತ್ತು. ಸ್ನ್ಯಾಕ್ಸ್ ತೊಗೊಂಡ್ವಿ ಹಾಗೇ. ಹೀಗೆ ಪಾಪ್ಕಾರ್ನ್ ಲಾರ್ಜ್ ಒಂದು ತೊಗೊಂಡು ಮೂವಿಗೆ ಎಂಟ್ರಿ ಕೊಟ್ವಿ. ನಾನು ಮೂವಿದು ಏನು ನಿಮಗೆ ತೋರಿಸೋದಿಲ್ಲ, ಅದು ತೋರಿಸ್ಬಾರ್ದು ಕೂಡ. ಸೊ ಅದಕ್ಕೇ ಆಮೇಲೆ ಮೂವಿ ಎಲ್ಲ ಆದಮೇಲೆ ಹೇಗಿತ್ತು ಅಂತ ಹೇಳ್ತೀನಿ ಬಂದು. ಸೊ ಆಮೇಲೆ ಮೂವಿ ತೋರಿಸಿಲ್ಲ ಅಂತೆಲ್ಲ ಏನು ಕೇಳೋಕ್ಕೆ ಹೋಗಬೇಡಿ. ಒಳಗಡೆ ಎಲ್ಲ ತೋರಿಸೋಗಿಲ್ವಲ್ಲ. ತೋರಿಸ್ಬೋದಾಗಿತ್ತು, ಬಟ್ ಮಿನಿ ಬ್ಲಾಗಲ್ಲೆಲ್ಲ ಚೆನ್ನಾಗಿರಲ್ಲ. ಅದು ನೀವು ನೋಡಿದ್ರೇ ಎಕ್ಸೈಟ್ಮೆಂಟಲ್ಲಿ ಚೆನ್ನಾಗಿರುತ್ತೆ. ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಹೀಗೆ ಮೂವಿ ಮುಗಿಸ್ಕೊಂಡು ಇದು ಎಂಟ್ರಿ ಆಗ್ತಾ ಇರೋದು. ಈಚೆಗಡೆ ಒಳಗಡೆ ಎಕ್ಸಿಟ್ ಆಗ್ತಾ ಇರೋದು. ಹೀಗೆ ಬಂದ್ವಿ. ಎಲ್ಲ ಚೆನ್ನಾಗಿತ್ತು ಮೂವಿ. ಸೂಪರಾಗಿತ್ತು. ಕಾಂತಾರ 1 ಚೆನ್ನಾಗಿದೆ, ಕಾಂತಾರ 2 ಕೂಡ ಚೆನ್ನಾಗಿದೆ. ಕೆಲವರು ಅಂತಾರೆ 1 ಚೆನ್ನಾಗಿತ್ತು, 2 ಚೆನ್ನಾಗಿಲ್ಲ ಅಂತ. ನೋ, ಸ್ಟೋರಿ ಚೆನ್ನಾಗಿದೆ. ಹೋಗಿ ನೋಡಿ ಎಲ್ಲರೂ. ಹಾಗೆ ಮುಗಿಸ್ಕೊಂಡು ಬಂದಮೇಲೆ ಈ ಕಡೆ ಲಂಚ್ ಕಡೆ ಬಂದ್ವಿ ನೋಡಿ. ಲಂಚ್ ಈ ಥರ ಎಲ್ಲ ಇದೆ. ಈಗ ನಾವಿಲ್ಲಿ ಬಂದು ಆರ್ಡ್ರ್ ಕೊಟ್ಟರು. ನಮ್ಮ ಮನೇಲಿ ಸ್ವಲ್ಪ ನಾನ್ ವೆಜ್ ತಿನ್ನೋರು ಜಾಸ್ತಿ. ಸೊ ಅದಕ್ಕೆ ಅವರು ನಾನ್ ವೆಜ್ ಆರ್ಡ್ರ್ ಮಾಡಿಕೊಂಡ್ರು. ನಾನು ವೆಜ್ ಆರ್ಡ್ರ್ ಮಾಡಿಕೊಂಡೆ. ಅದು ನನಗೇನು ತಿನ್ನಬೇಕು ಅನ್ನಿಸ್ಲಿಲ್ಲ. ಸೊ ಅದು ನನಗೆ ಫ್ರೈಡ್ ರೈಸ್ ಇಷ್ಟ. ಸೊ ಅದನ್ನು ನಾನು ತೊಗೊಂಡೆ. ಬಟ್ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಒಂದು ಚೂರು ಚೆನ್ನಾಗಿರಲಿಲ್ಲ. ನಾನು ಏನಕ್ಕಾದರೂ ತೊಗೊಂಡಪ್ಪ ಅನಿಸ್ಬಿಡ್ತು. ಬಟ್ ಏನೂ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಆದರೂ ತಿಂದೆ, ಫುಡ್ ವೇಸ್ಟ್ ಮಾಡಬಾರ್ದು ಅಂತ. ಸೊ ಇದು ನಮ್ಮ ಮಿನಿ ಬ್ಲಾಗ್ ಆಗಿತ್ತು. ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.